ಏನಾಯ್ತಳ ನಿಮಗೆ? ಯತಿ, ಅಣ್ಣ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ. ಬಲ್ಗಡೆ ಎಲ್ಲ ಕೈ ಕಾಲು ಮರ್ಗಡ್ದಂಗೆ ಆಗ್ಬಿಟ್ಟಿದ್ಯಪ್ಪ. ನನಗೆ ಸ್ವಾಧೀನನೇ ಇಲ್ಲದೆ ಇರೋಂಗಿದ್ಯಪ್ಪ. ನನಗಂತೂ ಕೈನ ಅಲ್ಲಾಡ್ಸಕ್ಕೆ ಆಗ್ತಾ ಇಲ್ಲಪ್ಪ. ಅಯ್ಯೋ ಮಾಮ, ಅಪ್ಪ ಏನಾಯ್ತಾ ನನಗೆ? ಆ ಡಾಕ್ಟ್ರ್ ಏನು ಹೇಳಿದ್ರು? ಯಾಕ್ರೋ ಎಲ್ಲರೂ ಹೇಳ್ತಾ ಇದ್ದೀರಾ? ನನಗೇನಾಯ್ತು? ಅಜ್ಜಿ ಥರ ನಾನು ಇನ್ಮೇಲೆ ಮಲ್ಗಿದ ಕಡೆನೇ ಇರ್ಬೇಕಾ? ಅಣ್ಣ ಆತರ ಎಲ್ಲ ಏನು ಇಲ್ಲ ಅಣ್ಣ. ಅಲ್ಲಿಂದ ಗಾಡೀಲಿ ಕುತ್ಕೊಂಡ್ಬಂದಿದ್ದು, ಇಲ್ಲಿ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರೋದು ಅಷ್ಟೇ ಅದು ನನಗೆ ನೆನಪಿರೋದು. ಅದಾದ್ಮೇಲೆ ಏನಾಯ್ತು ಅಂತ ಸ್ವಲ್ಪನೂ ನೆನಪಿಲ್ಲಪ್ಪ. ಅಪ್ಪ ಐತಿ, ಡಾಕ್ಟ್ರ್ ಏನಯ್ಯ ಹೇಳಿದ್ರು? ಕೀರ್ತಿ ಏನ್ ಹೇಳಿದ್ರು? ಅಪ್ಪ ಏನ್ ಹೇಳಿದ್ರು? ಬಾಯ್ ಬಿಟ್ಟು ಹೇಳ್ರಪ್ಪ, ಹೇಳ್ರೋ. ಅಣ್ಣ ಅಣ್ಣ ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ ಅಣ್ಣ. ಬಲಗೈ ಮಾತ್ರ ಒಂದೆರಡು ದಿನ ಎತ್ತಕ್ಕಾಗಲ್ಲ ಅಂತ ಹೇಳಿದಾರಷ್ಟೇ. ಅಯ್ಯೋ ಭಗವಂತ, ಹೋಯ್ತಾ ನನ್ನ ಕೈ? ಹಾಗೇನು ಇಲ್ಲ ಅಣ್ಣ. ನಾನೇನೋ ಇಂಜೆಕ್ಷನ್ ಹಾಕಿರೋದಕ್ಕೆ ಕೈ ಈ ಥರ ಆಗಿದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಕೈ ಬಿದ್ದೋಯ್ತಾ? ಇನ್ಮೇಲಿಂದ ಎಲ್ಲಾರು ನನ್ನ ಹೆಸರು ಒಂಟಿ ಕೈ ಧರ್ಮರಾಜ ಅಂತ ಕರೀತಾರ. ಯಾವ ಕಡೆ ಈಗೆಲ್ಲ ಮಾತಾಡ್ತಾ ಇದ್ದೀರಾ? ನೀನ್ ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ಹಂಗೆ ತಾನಪ್ಪ ಕರೆಯೋದು. ಇನ್ಮೇಲಿಂದ ಎರಡೂ ಕೈ ಬೀಸ್ಕೊಂಡು ಹೆಂಗಪ್ಪ ಗಂಭೀರವಾಗಿ ನಡ್ಕೊಂಡು ಹೋಗೋದು? ಅದನ್ ಬಿಡಪ್ಪ, ನಾನು ಊಟ ಮಾಡೋದು ಹೆಂಗಪ್ಪ? ಯಾರನ್ನಾದ್ರೂ ನೋಡಿದ್ರೆ ನಮಸ್ಕಾರ ಮಾಡೋದು ಹೇಗಪ್ಪ? ಮಾನ ಮರ್ಯಾದೆ ಎಲ್ಲ ಹೋಯ್ತು, ಈಗ ಕೈ ಹೋಯ್ತಾ? ಅಯ್ಯೋ ದೇವ್ರೇ, ಎಲ್ಲ ಹೋದ್ಮೇಲೆ ನಾನು ಯಾಕಪ್ಪ ಬದುಕಿರ್ಬೇಕು? ಯಾಕೆ ಬದುಕಿರ್ಬೇಕು? ಅಪ್ಪ ಐತಿ, ನಿನ್ನೊಂದು ಕೆಲಸ ಮಾಡಪ್ಪ. ಅದೇನು ಹೇಳಿ ಅಣ್ಣ. ಡಾಕ್ಟ್ರಿಗೆ ಹೇಳ್ಬಿಟ್ಟು ನನಗೆ ಯಾವ್ದಾದ್ರು ಸಾವು ಬರೋ ಇಂಜೆಕ್ಷನ್ ಕೊಡಿಸ್ಬಿಡಪ್ಪ, ಸತ್ತೋಗ್ತೀನಿ. ಅಯ್ಯೋ ಮಾಮ, ಹಾಗೆಲ್ಲ ಮಾತಾಡ್ಬಿಡೋಣ ನೀವು. ಸುಮ್ನಿರು ಮಾಮ. ಏನ್ ಮಾಮ ನೀನು? ಯಾಕಣ್ಣ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ನನ್ನಿಂದ ಈ ತರ ಎಲ್ಲ ಕೈ ಇಲ್ದೆ ಬದುಕಕ್ಕಾಗೋದಿಲ್ಲಪ್ಪ. ಸಾಯ್ಸಕ್ ಕೇಳ್ಬಿಡಪ್ಪ, ಸಾಯ್ಸಕ್ ಕೇಳ್ಬಿಡ. ಹಾಗೆಲ್ಲ ಮಾತಾಡ್ಬೇಡಿ ಅಣ್ಣ.